ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಬಳ್ಳಾರಿ ನಗರದ 28ನೇ ವಾರ್ಡಿನಲ್ಲಿ ಮನೆ ಪಟ್ಟ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಮಹಾನಗರ ಪಾಲಿಕೆಯ ಉಪ ಮಹಾಪೌರರಾದ ಮುಬಿನ್ ಅವರು ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸಿ ಅರ್ಹ ಫಲಾನುಭವಿಗಳಿಗೆ ಮನೆ ಪಟ್ಟಗಳನ್ನು ವಿತರಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಉಪ ಮಹಾಪೌರ ಮುಬಿನ್ ಅವರು, ನಗರದಲ್ಲಿನ ಕೊಳಗೇರಿ ಪ್ರದೇಶಗಳಲ್ಲಿ ವಾಸಿಸುವ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ಶಾಶ್ವತ ಸೂರು ಕಲ್ಪಿಸುವ ಉದ್ದೇಶದಿಂದ ಸರ್ಕಾರ ಹಲವು ಜನಪರ ಯೋಜನೆಗಳನ್ನು ಜಾರಿಗೊಳಿಸಿದೆ. ನಮ್ಮ ಸಚಿವರಾದ ಜಮೀರ್ ಅಹಮದ್ ಬಿ ನಾಗೇಂದ್ರ ಅವರ ಈ ಯೋಜನೆಗಳ ಫಲವಾಗಿ ಇಂದು ಅನೇಕ ಕುಟುಂಬಗಳು ತಮ್ಮದೇ ಆದ ಮನೆ ಹೊಂದುವ ಕನಸನ್ನ ನನಸಾಗಿಸಿಕೊಂಡಿವೆ ಎಂದು ಹೇಳಿದರು. ಮನೆ ಇಲ್ಲದವರಿಗೆ ಸೂರು ನೀಡುವುದು ಸರ್ಕಾರದ ಪ್ರಮುಖ ಆಶಯವಾಗಿದ್ದು, ಕೊಳಗೇರಿ ಅಭಿವೃದ್ಧಿ ಮಂಡಳಿ ಮೂಲಕ ಹಂತ ಹಂತವಾಗಿ ಮನೆಗಳ ನಿರ್ಮಾಣ ಹಾಗೂ ಪಟ್ಟ ವಿತರಣಾ ಕಾರ್ಯ ನಡೆಯುತ್ತಿದೆ. 28ನೇ ವಾರ್ಡಿನಲ್ಲಿಯೂ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಮನೆ ಪಟ್ಟಗಳನ್ನು ವಿತರಿಸಲಾಯಿತು. ಮುಂದಿನ ದಿನಗಳಲ್ಲಿ ಉಳಿದ ಅರ್ಹರಿಗೆ ಸಹ ಈ ಸೌಲಭ್ಯ ದೊರಕಿಸುವ ಪ್ರಯತ್ನ ನಡೆಯಲಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರು, ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳು, ವಾರ್ಡಿನ ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಮನೆ ಪಟ್ಟ ಪಡೆದ ಫಲಾನುಭವಿಗಳು ಸಂತಸ ವ್ಯಕ್ತಪಡಿಸಿ ಸರ್ಕಾರ ಹಾಗೂ ಶಾಸಕ ನಾಗೇಂದ್ರ ಅವರಿಗೆ ಪಾಲಿಕೆ ಆಡಳಿತಕ್ಕೆ ಕೃತಜ್ಞತೆ ಸಲ್ಲಿಸಿದರು. ನಮಗೆ ಪಟ್ಟೆ ಆಗಿದ್ದೀರಾ, ನಿಮಗೋಸ್ಕರ ಪಟ್ಟೆ ಆಗೈತೆ. ನಮಸ್ಕಾರ ಸರ್, ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಏನಮ್ಮ ಮೇಡಮ್, ನಮ್ಮ ಪಕ್ಷಕ್ಕೆ ಸರ್ಕಾರಕ್ಕೆ ಆಶೀರ್ವಾದ ಮಾಡಬೇಕು. ನಾವು ಇಲ್ಲಿ 20-30 ವರ್ಷದಿಂದ ನಮ್ಮ ಅತ್ತೆಯವ್ರ ಪಟ್ಟೆಗಳು ಹಾಕ್ತಿದ್ದಾರೆ, ಆದರೂ ಬಂದಿದ್ದಿಲ್ಲ. ಇವಾಗ ಸಾರವ್ರಿಗೆ ನಾವೆಲ್ಲ ಹೇಳಿದ್ಮ್ಯಾಗ ಮಾಡಿಸ್ಕೊಟ್ಟಿದ್ದಾರೆ. ಅವನಿಂದ ಬಂದಿದೆ. ನಮ್ಮದು ಏರಿಯಾ ಕೊರ್ಚೆ ಸ್ಟ್ರೀಟು 27 ಇದ್ದು 28 ಆಗಿದೆ. ಇವಾಗ ಅಲ್ಲಬಕಾಶ್ ಸಾರವರು ನಮಗೆಲ್ಲ ಹೇಳ್ಕೊಟ್ಟಿದ್ದದಕ್ಕೆ ನಾವು ಹೇಳಿದ್ವಿ. ಸಾರವ್ರು ಎಲ್ಲ ಹೇಳಿ ನಮ್ದೆಲ್ಲ ಇದು ಮಾಡಿ ಕೊಟ್ಟಿದ್ದಾರೆ. ಇವಾಗ ನಮಗೆ ಪಟ್ಟ ಬಂದಿದೆ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಸರ್. 20-30 ವರ್ಷದಿಂದ ನಾವಿಲ್ಲಿದ್ದೀವಿ. ಈಗ ನಮಗೆ ಪಟ್ಟ ಅಂತೂ ಬರಲಿರಲಿಲ್ಲ ಇಷ್ಟು ವರ್ಷದಿಂದ. ಇವಾಗ ಇಲ್ಲಿರೋ ಲೀಡರ್ ನಾಗೇಂದ್ರ ಸರ್ ಮತ್ತು ಮುಬೀನ್ ಅವ್ರ ಕಡೆಯಿಂದ ನಮಗೆ ಪಟ್ಟ ಸಿಕ್ಕಿದೆ. ಹಂಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮಸ್ಕಾರ. ನಾನು ಬಿ ಅಲ್ಲಾಬಕಾಶ್, ಕೌಲ್ ಬಜಾರ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು. ಇವತ್ತೊಂದು ಸಂತೋಷವಾದ ವಿಷಯ ಏನಂದರೆ, ಸುಮಾರು 20-30 ವರ್ಷದಿಂದ ಪಟ್ಟೆಗಳಿಗೆ ಹಕ್ಕುಪತ್ರಗೆ ಮನೆ ಹಕ್ಕುಪತ್ರಕ್ಕೆ ಪಾಪು ಭಾಳ ತೊಂದರೆ ಇತ್ತು ಜನಕ್ಕೆ. ಇವತ್ತು ನಮ್ಮ ಸರ್ಕಾರ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಶಾಸಕರಾದಂಥ ಬಿ ನಾಗೇಂದ್ರ ಅಣ್ಣ ಅವರ ನೇತೃತ್ವದಲ್ಲಿ, ಆಮೇಲೆ ನಮ್ಮ ಇದೇ ಭಾಗದ ಕಾರ್ಪೊರೇಟರ್ ಮತ್ತು ಡೆಪ್ಟಿ ಮೇಯರ್ ಆದಂಥ ಮುಬೀನಾ ಅವರ ನೇತೃತ್ವದಲ್ಲಿ ಇವತ್ತು ನಾವು ಮತ್ತು ನಮ್ಮ ಸ್ಲಮ್ ಬೋರ್ಡ್ ಪರವಾಗಿ ಸ್ಲಮ್ ಬೋರ್ಡ್ ವತಿಯಿಂದ ಎಲ್ಲ ಮನೆಗಳಿಗೆ ಪಟ್ಟವನ್ನು ಕೊಡ್ತಾ ಇದ್ದೀವಿ. ಇವತ್ತು ಸುಮಾರು ಒಂದು 75 ಪಟ್ಟಗಳು ನಾವು ಇವತ್ತು ಕೊಡ್ತಾ ಇದ್ದೀವಿ. ಇನ್ನು ಬರೋ ದಿನಗಳಲ್ಲಿ ಇನ್ನು ಜನ ದುಡ್ಡು ಕಟ್ಟೋದಿದೈತೆ. ದುಡ್ಡು ಕಟ್ಟ ತಕ್ಷಣ ಅವ್ರಿಗೆ ಕೂಡ ಪಟ್ಟ ಕೊಡ್ತೀವಿ. ಒಂದು ಮನೆ ಮಿಸ್ ಆಗಿದ್ದಂಗೆ ನಾವು ಪಟ್ಟೆ ಕೊಡಬೇಕಂತ ಒಂದು ಸರ್ಕಾರದ ಆದೇಶ ಇದೆ. ಎಲ್ಲ ನಾವು ಮುಂದೆ ಬರೋ ದಿನದಲ್ಲಿ ನಾವು ಕೊಡ್ತೀವಿ. ಇನ್ನೊಂದು 930 930 TS ನಂಬರ್ 930ಯಲ್ಲಿ ಒಂದು ಸಮಸ್ಯೆ ಆಗಿದೆ. ಅದು ಸ್ಕೂಲ್ ಪ್ಲೇ ಗ್ರೌಂಡ್ ಅಂತ ಐತೆ. ಅದು PR ಕಾರ್ಡ್ನಲ್ಲಿ 930 PR ಕಾರ್ಡ್ನಲ್ಲಿ ಸ್ಕೂಲ್ ಪ್ಲೇ ಗ್ರೌಂಡ್ ಅನ್ನೋ ಐತೆ. ಅದು ನಾವು ತಹಶೀಲ್ದಾರ್ ಅವರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ತಹಶೀಲ್ದಾರು ಆಶ್ವಾಸನೆ ಕೊಟ್ಟಿದ್ದಾರೆ. ಮುಂದೆ ಬರೋ ದಿನದಲ್ಲಿ DC ಸಾಹೇಬರಿಗೆ ಅವರು ಬರಿತೀವಿ ಸರ್ ಅಂತ ಹೇಳಿದ್ದಾರೆ. ನಾವು DC ಲೆವೆಲ್ ಅದು ಆಗಿಬಿಟ್ರೆ ಅದು ಸುಮಾರು ಒಂದು 2 ಎಕರೆ ಇದೆ. DC ಸಾಹೇಬರು ಲೆವೆಲ್ ಆಗಿಬಿಟ್ರೆ ಒಳ್ಳೆಯದು. ಇಲ್ಲಾಂದರೆ ನಮ್ಮ ಶಾಸಕರ ಜೊತೆಗೆ ನಾವು CM ಸಾಹೇಬರಿಗೆ ಭೇಟಿಯಾಗಿ ಅದು ಕ್ಯಾಬಿನೆಟ್ ಡಿಸಿಷನ್ ಆಗಬೇಕಂತ ಕೂಡ ನಾವು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಸರ್. ನಾವು ನಮ್ಮ ಪರವಾಗಿ, ನಮ್ಮದು ಪಕ್ಷದ ಪರವಾಗಿ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವ್ರಿಗೆ, ನಮ್ಮ ಶಾಸಕರಾದಂಥ ನಾಗೇಂದ್ರಣ್ಣ ಅವ್ರಿಗೆ, ನಮ್ಮ ಭಾಗದ ಡೆಪ್ಟಿ ಮೇಯರ್ ಆದಂಥ ಮುಬೀನಾ ಮೇಡಮ್ ಅವ್ರಿಗೆ, ಎಲ್ಲ ಸ್ಲಮ್ ಬೋರ್ಡ್ ಅವರು ಅಧಿಕಾರಿಗಳಿಗೆ ನಮ್ಮ ಪರವಾಗಿ, ನಮ್ಮ ಜನ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇವೆ.